ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಇರಾನ್ ಸುತ್ತಮುತ್ತ ಅಮೆರಿಕದ ಬಲವಾದ ನೌಕಾಪಡೆ ಹಾಜರಾತಿ ಮತ್ತು ವಾರಗಳ ಕಾಲ ನಡೆಯಬಹುದಾದ ಸೈನಿಕ ಕಾರ್ಯಾಚರಣೆಗಳ ಸಿದ್ಧತೆ ಕುರಿತ ವರದಿಗಳು ಜಾಗತಿಕ ಗಮನ ಸೆಳೆದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ಇರಾನ್ ವಿರುದ್ಧ ಕಠಿಣ ನಿಲುವು ಸ್ಪಷ್ಟವಾಗಿದ್ರೂ ಇತ್ತೀಚಿನ ಬೆಳವಣಿಗೆಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸುವ ಸಾಧ್ಯತೆ ಇದೆ ಎಂಬ ವಿಶ್ಲೇಷಣೆಗಳು ಹೊರಬಂದಿದೆ. ಅಮೆರಿಕ ರಕ್ಷಣಾ ವ್ಯವಸ್ಥೆ ಇರಾನ್ ಪ್ರದೇಶದ ಸುತ್ತಮುತ್ತ ತನ್ನ ನೌಕಾಪಡೆಯ ಹಾಜರಾತಿಯನ್ನು ಹೆಚ್ಚಿಸಿದೆ ಎನ್ನಲಾಗಿದೆ. ವಿಶೇಷವಾಗಿ ದೊಡ್ಡ ವಿಮಾನವಾಹಕ ನೌಕೆಯನ್ನ ನಿಯೋಜಿಸಿರುವುದು ಗಮನಾರ್ಹವಾಗಿದೆ. ಈ ವಿಮಾನವಾಹಕ ನೌಕೆಗಳು ಯುದ್ಧ ವಿಮಾನಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, ಅಗತ್ಯವಿದ್ರೆ ತಕ್ಷಣ ವಾಯುದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ. ಇವುಗಳಿಗೆ ಬೆಂಬಲವಾಗಿ ಕ್ಷಿಪಣಿ ವ್ಯವಸ್ಥೆಗಳು, ಯುದ್ಧ ನೌಕೆಗಳು ಮತ್ತು ಸಬ್ಮರೀನ್ಗಳು ನಿಯೋಜಿಸಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಇದರಿಂದ ಪ್ರದೇಶದಲ್ಲಿ ಅಮೆರಿಕ ತಂತ್ರಜ್ಞಾನದ ಕೆಲಸ ಸ್ಪಷ್ಟವಾಗಿ ಕಾಣಿಸಿದಂತಾಗಿದೆ. ವಾರಗಳ ಕಾಲ ನಡೆಯುವ ಕಾರ್ಯಾಚರಣೆ ಎಂಬ ಉಲ್ಲೇಖವು ಸಣ್ಣ ಮಟ್ಟದ ದಾಳಿಯಲ್ಲ, ದೀರ್ಘಕಾಲೀನ ಸೈನಿಕ ಕ್ರಮವಾಗಿರಬಹುದು ಎಂಬ ಸೂಚನೆ ನೀಡುತ್ತಿದೆ. ಈ ರೀತಿಯ ಕಾರ್ಯಾಚರಣೆಗಳು ಇರಾನ್ನ ಅಣು ವ್ಯವಸ್ಥೆ, ಸೈನಿಕ ಮೂಲಸೌಕರ್ಯ ಅಥವಾ ಭದ್ರತಾ ವ್ಯವಸ್ಥೆಯನ್ನ ಗುರಿಯಾಗಿಸಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಅಮೆರಿಕ ಸರ್ಕಾರ ಅಧಿಕೃತವಾಗಿ ಯಾವುದೇ ವಿವರವನ್ನ ಬಹಿರಂಗಪಡಿಸಿಲ್ಲ. ಎಲ್ಲ ಆಯ್ಕೆಗಳು ತೆರೆದಿವೆ ಎಂಬ ಸಾಮಾನ್ಯ ಪ್ರತಿಕ್ರಿಯೆಯಷ್ಟೇ ನೀಡಿದೆ. ಇರಾನ್ ಕೂಡ ತನ್ನ ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿರುವುದು ಗಮನಾರ್ಹ. ಕ್ಷಿಪಣಿ ವ್ಯವಸ್ಥೆಗಳು, ಡ್ರೋನ್ ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಬೆಂಬಲ ಗುಂಪುಗಳ ಮೂಲಕ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಇರಾನ್ಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ದಾಳಿ ನಡೆದರೆ ಅದು ಕೇವಲ 2 ರಾಷ್ಟ್ರಗಳ ನಡುವೆ ಮಾತ್ರ ಸೀಮಿತವಾಗದೆ ಸಂಪೂರ್ಣ ಮಧ್ಯಪ್ರಾಚ್ಯ ಪ್ರದೇಶದ ಸ್ಥಿರತೆಯನ್ನ ಅಸ್ಥಿರಗೊಳಿಸಬಹುದು ಎಂಬ ಭೀತಿ ಇದೆ. ಜಾಗತಿಕ ರಾಜಕೀಯ ವಿಶ್ಲೇಷಕರು ಈ ಬೆಳವಣಿಗೆಯನ್ನ ಆರ್ಥಿಕ ದೃಷ್ಟಿಯಿಂದಲೂ ಗಮನಿಸುತ್ತಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶವು ಜಾಗತಿಕ ಇಂಧನ ಸರಬರಾಜಿಗೆ ಮಹತ್ವದ ಕೇಂದ್ರವಾಗಿದೆ. ಇಲ್ಲಿ ಯುದ್ಧ ಪರಿಸ್ಥಿತಿ ನಿರ್ಮಾಣವಾದರೆ ಕಚ್ಚಾ ತೈಲದ ಬೆಲೆ ಏರಿಕೆ ಮತ್ತು ಜಾಗತಿಕ ಮಾರುಕಟ್ಟೆ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ಅನೇಕ ರಾಷ್ಟ್ರಗಳು ರಾಜತಾಂತ್ರಿಕ ಪರಿಹಾರವನ್ನು ಬಯಸುತ್ತಿವೆ. ಇದರ ನಡುವೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಘಟನೆಗಳು ಕೂಡ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಸಂವಾದ ಮತ್ತು ಮಾತುಕತೆಗಳ ಮೂಲಕ ಪರಿಹಾರವನ್ನು ಹುಡುಕಬೇಕೆಂದು ಒತ್ತಾಯಿಸುತ್ತಿವೆ. ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರೆದಿದ್ರೂ ಸೈನಿಕ ಸಿದ್ಧತೆಗಳ ವರದಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮ ಹಂತಕ್ಕೆ ತಂದು ನಿಲ್ಲಿಸಿವೆ. ಒಟ್ಟಾರೆಯಾಗಿ ಇರಾನ್ ಅಪಾಯದಲ್ಲಿದೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಅಮೆರಿಕದ ಬಲವಾದ ನೌಕಾಪಡೆಯ ಹಾಜರಾತಿ ಮತ್ತು ವಾರಗಳ ಕಾಲ ನಡೆಯಬಹುದಾದ ಕಾರ್ಯಾಚರಣೆಗಳ ಸಿದ್ಧತೆಗಳು ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವನ್ನು ಸೂಚಿಸುತ್ತವೆ. ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ಯಶಸ್ವಿಯಾಗ್ತವೆಯೇ ಅಥವಾ ಸೈನಿಕ ಕ್ರಮ ಜರುಗುತ್ತದೆಯೇ ಎಂಬುದು ಜಾಗತಿಕ ಗಮನದ ಕೇಂದ್ರವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.